ಇನ್ನು ಮಹದೇವಪ್ಪ ಅವರು ಹೇಳುವಂತ ಮಾತನ್ನ ಕೇಳಿಸ್ಕೊಳ್ಬೇಕು. ಅದು ತುಂಬಾ ಚೆನ್ನಾಗಿರುತ್ತೆ. ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡೋದು. ಯಾರಿಗೂ ಕ್ಲಾರಿಟಿ ಇಲ್ಲ ರೀ. ಅವ್ರಿಗೆ ಗೊತ್ತಿದ್ರೆ ತಾನೇ ಹೇಳ್ತಾರೆ. ಸುಮ್ಮನೆ ಒಂದು ಹೇಳ್ಬೇಕು, ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಿಎಂ ಮುಂದುವರಿಬೇಕಾ ಬೇಡವಾ ಅನ್ನೋದು ಹೈಕಮಾಂಡ್ ಬಿಟ್ಟಿದ್ದು ಕಾಮನ್. ಅದು 5 ವರ್ಷ ಇರ್ತೀನಿ ಅಂತ ಸಿಎಂ ಹೇಳ್ಬಿಟ್ಟಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ದಲಿತ ಸಿಎಂ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮತ್ತೆ ನೀವು ಹೇಳಿದ್ರೆ ಮಾಡ್ಬಿಡ್ತಾರಾ? ಬೇರೆ ಬೇರೆ ರಾಜ್ಯದಲ್ಲಿ ದಲಿತರನ್ನ ಕಾಂಗ್ರೆಸ್ ಸಿಎಂ ಮಾಡಿಬಿಟ್ಟಿದೆ. ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಭೆ ಬಳಿಕ ಸಚಿವ ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಇಷ್ಟು ವರ್ಷ ಬೇಕಾಗಿತ್ತ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಕ್ಕೆ? ಏನೆಲ್ಲ ಅವಕಾಶಗಳಿತ್ತು? ಪಾಲಿಟಿಕ್ಸ್ ಈಸ್ ಬೀಂಗ್ ಡಿಸ್ಕಸ್ಡ್. ರಾಜಕೀಯದಲ್ಲಿ ಚರ್ಚೆ ಆಗಲಿಲ್ಲ, ಹೇಳ್ಬಿಡ್ತೀನಿ. ಸೊ ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡು. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರೂ ಸೂಚನೆ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರಾ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದೆ ಹೈಕಮಾಂಡು. ಉಳಿದೋದು ಎಲ್ಲ ಅಂತ್ಯಕಂತ್ಯಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ, ನಾನು ಕೊಡೋಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿರೋದ್ರಿಂದ ಅಧಿಕಾರದ ಒಪ್ಪಂದದ ಆಗಿದಾವೇನೋ, ಡಿಸ್ಕಷನ್ಸ್ ನಡೆದಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಈ ಥರ ಹೇಳ್ತಿದ್ದಾರೆ ಅನ್ನೋ ಶುರುವಾಗಿದೆ. ಆ ಥರ ಆಗಿದ್ರೆ ಯಾವಾಗಲೂ ಏನೂ ಆಗ್ಬಿಡೋದಲ್ಲ.